ನ್ಯೂಸ್ಗೆ ಸ್ವಾಗತ. ಜಿಲ್ಲಾಡಳಿತ ಭವನದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಇರುವ ತಾಲೂಕಿನ ಕೊಯ್ಲೂರು ಗ್ರಾಮದ ಕೆರೆಯ ಕೋಡಿ ಮತ್ತು ತೂಬು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಡ್ಡಿದೆ ಎಂದು ಆರೋಪಿಸಿ ಪ್ರತಿಭಟನೆ ಮಾಡಿದ ಹಿನ್ನೆಲೆ ಜಿಲ್ಲಾಡಳಿತ ಕೆರೆ ದುರಸ್ತಿಗಾಗಿ 8,40,000 ಮಂಜೂರು ಮಾಡಿರುವುದಾಗಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ಗಲ್ ಅವರು ಹೋರಾಟಕ್ಕೆ ಸಿಕ್ಕಂತಹ ಜಯ ಅಂತ ಹೇಳಿದ್ದಾರೆ. ಇಂದು ಕೆರೆ ಸ್ಥಳಕ್ಕೆ ರೈತರೊಂದಿಗೆ ಭೇಟಿ ಕೊಟ್ಟು ಮಾತನಾಡಿದರು. ಈ ಹಿಂದೆ ನಮ್ಮ ವಿನೂತನ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಡಳಿತಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಕೆರೆ ಅಕ್ಕಪಕ್ಕದಲ್ಲಿ ಇರುವ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ರೈತರೊಂದಿಗೆ ಸಂಭ್ರಮಿಸಿದರು. ನಿಮ್ಮ ಗ್ರಾಮಗಳಲ್ಲಿ ಏನೇ ಸಮಸ್ಯೆ ಕಂಡುಬಂದಾಗ ನೀವು ಎಲ್ಲರೂ ಒಗ್ಗಟ್ಟಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಸಮಸ್ಯೆ ಪರಿಹಾರಕ್ಕಾಗಿ ಹೋರಾಟ ಮಾಡಲು ಮುಂದಾಗಬೇಕು. ಅಂದಾಗ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಇತಿಶ್ರೀ ಆಡಲು ಸಾಧ್ಯವಾಗುತ್ತೆ. ಯಾದಗಿರಿ ತಾಲೂಕಿನ ಕೊಯ್ಲೂರು ಗ್ರಾಮದಲ್ಲಿ ಈ ಸಣ್ಣ ಕೆರೆ ಅನ್ನೋದು ಸಾಕಷ್ಟು ದಿವಸ ತುಂಬು ಮತ್ತು ಕೋಡಿ ಅನ್ನೋದು ಶಿಥಿಲಗೊಂಡು ಕೇಸಿ ರಿಪೇರಿ ಮಾಡದೆ ಸಾಕಷ್ಟು ನೀರು ಮಳೆ ಬಂದರೆ ಸಾಕು ಹರಿದು ಹೋಗ್ತಕ್ಕಂಥದ್ದು ವ್ಯವಸ್ಥೆ ಆಗಲಾಗಿತ್ತು. ಸಾರ್ವಜನಿಕರು ಕವಳಿ ಬೆಳೆಯೋಕ್ಕಾಗ್ತಿಲ್ಲ, ಭತ್ತ ಬೆಳೆಯೋಕ್ಕಾಗ್ತಿಲ್ಲ ಮತ್ತು ಇನ್ನಿಷ್ಟದ ಬೆಳೆಗಳು ಬೆಳೆಯೋಕೆ ರೈತರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಯಿತು. ಗ್ರಾಮಸ್ಥರು ಎಲ್ಲರೂ ಸೇರಿ ಕೇಸಿ ನನ್ನ ಹತ್ರ ಬಂದು ಭೇಟಿ ನೀಡಿದಾಗ ನೀವೆಲ್ಲರೂ ಈ ಟೈಪ್ ತಿರುಗಾಡಿದ್ರೆ ಆಗಲ್ಲ, ಎಲ್ಲರೂ ಜೊತೆಯಾಗ್ರಿ ಕೆರೆಗೆ ಹೋಗಂತ ಹೇಳಿದ್ರೆ ಕೆರೆಗೆ ಬಂದು ಕೇಸಿ ಈ ಕೆರೆಯಲ್ಲಿ ಸಲಿಕೆ ಮತ್ತು ಪುಟ್ಟಿ ಹಿಡಿದು ಕೇಸಿ ವಿನೂತನ ಪ್ರತಿಭಟನೆ ಮಾಡಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಗಮನ ಸೆಳೆದದಕ್ಕೆ ಇವತ್ತು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ 8,40,000 ಮಂಜೂರಾಗಿರ್ತಕ್ಕಂಥದ್ದು ಕೋಡಿ ಮತ್ತು ತುಂಬು ದುರಸ್ತಿಗೆ ಮಂಜೂರಾಗಿರ್ತಕ್ಕಂಥ ಹಣ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಇವತ್ತಿನ ದಿವಸ ಇದೆಲ್ಲ ಕೆರೆ ರಿಪೇರಿ ಆಯಿತು, ತುಂಬು ಕೋಡಿ ರಿಪೇರಿ ಆಯಿತು ಅಂದರೆ ಇಲ್ಲಿ 2 ಫಸಲು ಭತ್ತ ಬೆಳೀತಕ್ಕಂಥ ವ್ಯವಸ್ಥೆ ಆಗ್ತದೆ. ರೈತರಿಗೆ ಭಾಳ ಅನುಕೂಲ ಆಯಿತು. ನನಗೆ ಕೂಡ ಈ ಹೋರಾಟ ಇವ್ರ ಜೊತೆಗೆ ಸೇರಿ ನನಗೆ ಆರಾಮಿಲ್ಲ ಅಂದರೂ ಕೂಡ ಅವತ್ತಿನ ದಿವಸ ಹೋರಾಟ ಮಾಡಿದಕ್ಕೆ ಇಷ್ಟು ಹಣ ಮಂಜೂರು ಮಾಡಿಸೋದಕ್ಕೆ ನನಗೆ ಕೂಡ ಖುಷಿ ಅನ್ನಿಸ್ತದೆ. ಇದೆಲ್ಲಟ್ಟು ಏನದ ಕೊಯ್ಲೂರು ಗ್ರಾಮದ ರೈತರಿಗೆ ಈ ಯಾವುದು ಮಂಜೂರಾಗಿದ್ದ ಹಣವನ್ನು ಇವರ ಹೋರಾಟಕ್ಕೆ ಸಿಕ್ಕಂಥ ಜಯ ಇದೆಲ್ಲನೂ ಇವರಿಗೆ ಇವರ ಹೋರಾಟಕ್ಕೆ ಸಿಕ್ಕಂಥ ಜಯ ಇವರ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಇದು ಫಲ ಮುಟ್ಟಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದೇ ಸಂದರ್ಭದಲ್ಲಿ ಕೊಯ್ಲೂರು ಗ್ರಾಮದ ರೈತರು ಆದ ದೇವಪ್ಪ, ಬಸವರಾಜ್, ಮಲ್ಲಪ್ಪ, ರಾಜಪ್ಪ, ಬಸಪ್ಪ, ಕೃಷ್ಣ, ಬಸವಂತ, ಬಸವರಾಜ್, ಮಲ್ಲು, ಅಶೋಕ್, ಕಣ್ಣಪ್ಪ, ಬಾಳಪ್ಪ, ಭೀಮು, ಮಲ್ಲಿಕಾರ್ಜುನ್ ಸೇರಿ ಮತ್ತಿತರರು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, AJ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.